ಕೊಳಲ ಹೋಬಳಿಯ ಹೊಸಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಹರೀಶ್ ಕುಮಾರ್ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಯಲೆರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಇರುತ್ತಾರೆ. ಆದರೆ ಹೊಸಕೋಟೆ ಶಾಲೆಯಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಇರುವುದು ಸಂತಸ. ಶಿಕ್ಷಕರಾದ ಹರೀಶ್ ಕುಮಾರ್ ಅವರು ಈ ಶಾಲೆಗೆ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ಶಾಲೆ ಕಂಡಿದೆ. ಈ ಶಾಲೆಯಲ್ಲಿ ನಡೆದಂಥ ವಿಮಾನ ಪ್ರವಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನನಗೆ ತಿಳಿದ ಹಾಗೆ ಇಡೀ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲೂ ನಡೆದಿಲ್ಲ. ಇಂದು ಶಿಕ್ಷಕರಾದ ಹರೀಶ್ ರವರು ವರ್ಗಾವಣೆಗೊಂಡು ಬೇರೊಂದು ಶಾಲೆಗೆ ಹೋಗುತ್ತಿರುವುದು ಸಂತಸ ಹೌದು, ದುಃಖವೂ ಹೌದು. ಹರೀಶ್ ರವರ ಪರಿಶ್ರಮ ಹಾಗೂ 7-8 ಬಾರಿ ಬೇಡಿಕೆಯಿಂದ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವಾಗಲಿದೆ ಎಂದರು. ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ವೇದಗಳು ಹೇಳಿದಾಗೆ ಕೆಲಸವನ್ನ ನೀನ್ ಮಾಡಪ್ಪ, ಫಲವನ್ನ ನನಗೆ ಕೊಡುವಂತ ಇವತ್ತಷ್ಟು ಪ್ರತಿಫಲ ಇವತ್ತು ನಿಮ್ಮ ಶಾಲೆಗೆ, ಜಿಲ್ಲೆಗೆ ಒಳ್ಳೆ ಕೀರ್ತಿ ತರುವಂತ ಕೆಲಸವನ್ನ ಶಿಕ್ಷಕರಂತ ಹರೀಶ್ ಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ಈ ಶಾಲೆಯಿಂದ ನಿವೃತ್ತಿಯಾಗಿ CRP ಆಗಿ ತೋವಿಂಕೇರಿ ಕ್ಲಸ್ಟರ್ಗೆ ಹೋಗ್ತಾ ಇದ್ರು. ಮುಂಚೆನೆ ಗೊತ್ತು ನಾನೇ ಅಡ್ಗಾಲ ಆಗ್ತಿದ್ದೆ, ಪುರುಷರು ಬಿಡಬೇಡಿ ಲೇಟ್ ಗಾಡಿ ಅಂತ. ನನಗೆ ಗೊತ್ತಿಲ್ಲದಂಗೆ ಆರ್ಡರ್ ಮಾಡಿಸ್ಕೊಂಡ್ಬಂದು CRPಗೆ ಅರ್ಜಿ ಬರೆದು ಬಿಟ್ಟಿದ್ದೀನಿ. ಫಸ್ಟ್ನೇ ಲಿಸ್ಟ್ ನಾನೇ ಇದ್ದೀನಿ ಸ್ವಾಮೀಜಿ ಅಂದಾಗ ಒಂದ್ ಕಡೆ ಬೇಸರನೂ ಆಯ್ತು, ಒಂದ್ ಕಡೆ ಖುಷಿ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಡು ಮನುಷ್ಯನ್ ತಿದ್ದುವಂತ ಕೆಲಸ ಮೇಷ್ಟ್ರು ಮಾಡ್ತಾರೆ. ನೀವು ಇನ್ನು ಬಹಳ ತಿದ್ದಬೇಕು. ನಿಮ್ಮನ್ನೆಲ್ಲ ಈ ಜಗಳ ಜಂಜಾಟಗಳನ್ನು ಬಿಟ್ಟು ಬದಲಾಗಬೇಕು. ಬಹಳ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ಯಾವಾಗಲೂ ನಾನು ಸಂದರ್ಭಗಳಲ್ಲಿ ಮಾತಾಡ್ತಾ ಇದ್ದೆ, ಹೊಸಕೋಟೆ ಬದಲಾಗಬೇಕು, ಹೊಸಕೋಟೆ ಬದಲಾಗಬೇಕು ಅಂತ. ಇವತ್ತು ಹೇಳ್ತೀನಿ, ಒಂದು 70% ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ, ಒಳ್ಳೆ ಬದುಕು ಕಡುವಂತ ಆಗ್ತಾ ಇದ್ರ ಜೊತೆಗೆ ಏನು ತುಂಬಾ ಮಕ್ಕಳನ್ನ ಈಗೂ ನೋಡೋದು, ಧಾರವಾಡ ಮಕ್ಕಳನ್ನ ಅಲ್ಲೆಲ್ಲ ತರ ಈ ಪಾಚಿ ಕಟ್ಟಿದಂಗೆ ಆಯ್ತು, ಫ್ಲೋರೈಡ್ ಇದ್ದಾಗ. ನನಗೆ ಹರೀಶ್ ಬಂದು ಈ ಊರಿಗೆ ಒಂದೇನಾದ್ರು ವಾಟರ್ ಫಿಲ್ಟರ್ ಹಾಕ್ಬೇಕು, ಒಂದು ಕುಡಿಯೋ ನೀರಿನ ಘಟಕ ಹಾಕ್ಬೇಕು ಅಂತೇಳಿ ಒಂದು 10 ಸಾರಿ ಮನವಿ ಆದಾಗಲೂ ಕೂಡ ಈಗಾಗಲೇ ಹರೀಶನ್ ಪ್ರಯತ್ನದಿಂದ ಸುಮಾರು ಒಂದು 7 ಲಕ್ಷ ರೂಪಾಯಿಯ ಖರ್ಚಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಕೆಲವೇ ದಿನಗಳಲ್ಲಿ ಊರಿಗೆ ಕೂಡ ಹೊಸದಾಗಿ ಒಂದು ಘಟಕ ಕೂಡ ಪ್ರಾರಂಭ ಆಗತ್ತೆ ಅನ್ನೋದಕ್ಕೆ ನಾನು ಕೂಡ ಇಷ್ಟಪಡ್ತೇನೆ. ನಿಮಗೂ ಅದು ಗೊತ್ತಿದ್ದಾಗ ಇವತ್ತು ಹೊಸಕೋಟೆ ಶಾಲೆ ಅತ್ಯಂತ ವೇಗವಾಗಿ ಯಶಸ್ವಿಯಾಗಿ ಇವತ್ತು ಬದಲಾವಣೆಗಳನ್ನು ಕಂಡಿದೆ. ಇಡೀ ರಾಜ್ಯದಲ್ಲಿ ಅಥವಾ ಇಡೀ ಜಿಲ್ಲೆ ಒಳಗಡೆ ಬೇಸಿಗೆ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಕಂಪ್ಯೂಟರ್ ತರಬೇತಿ, ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡಿ ಗ್ರಾಮೀಣ ಭಾಗದ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿದ್ದು. ಎಲ್ಲ ಸೇವೆಗಳನ್ನ ಅಥವಾ ಮಾಡಿದಂಥ ಕೆಲಸವನ್ನ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಗುರುತಿಸಿ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಈ ವರ್ಷ ಕೊಟ್ಟಿದೆ ಅಂತ ಹೇಳಿದೆ. ಸುಮ್ಮನೆ ಯಾವೊಬ್ಬ ಮೇಷ್ಟ್ರು ಕೂಡ ಪ್ರಶಸ್ತಿಗಳು ಕೊಡೋದಿಲ್ಲ. ಮೊನ್ನೆ ಪ್ರವಾಸದಲ್ಲೂ ಕೂಡ ನೀವು ಮಕ್ಕಳು, ಇಲ್ಲಿಯ ಮಕ್ಕಳು ವಿಮಾನದಲ್ಲಿ ಹೋಗಿ ಬಂದರು, ರೈಲಲ್ಲಿ ಹೋಗಿ ಬಂದರು, ನಾಟಕಗಳನ್ನು ಆಡಿದ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಡಿದ್ರು. ಬಹುತೇಕ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಇಷ್ಟು ಆಕ್ಟಿವಿಟಿಯನ್ನ ನಮ್ಮ ಜಿಲ್ಲೆ ಒಳಗಡೆ ನನ್ನ ಕಣ್ಣಿಗೆ ಕಂಡಂತ ಯಾವ್ದಾದ್ರು ಒಂದು ಶಾಲೆ ಇದ್ರೆ ಅದು ಹೊಸಕೋಟೆ ಶಾಲೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕ ವಿಭಿನ್ನತೆ, ಏಕತೆಯಲ್ಲಿ ವಿಭಿನ್ನತೆಯನ್ನು ಶಿಕ್ಷಕ ಹರೀಶ್ ಕುಮಾರ್ ಬಂದು ನಿಮ್ಮ ಗ್ರಾಮದಲ್ಲಿ ಶಾಲಾ ಪರಿಸರ ಇರ್ಬೋದು, ಗ್ರಾಮದ ಪರಿಸರ ಇರ್ಬೋದು, ಎಲ್ಲರ ಮನಸ್ಸನ್ನ ಗೆಲ್ಲುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಒಳ್ಳೊಳ್ಳೆ ಕಾರ್ಯಗಳು ಕೂಡ ಆಗಿದೆ.